ನನ್ನ ಅಕ್ಕಂದಿರಿಗೆಲ್ಲ ನಮಸ್ಕಾರ. ಬರ್ರಕ್ಕ ನಮ್ಮ ಕನಕಪುರದ ಕಡೆ ಉಪ್ಸಾರು ಹೆಂಗೆ ಮಾಡ್ತಾರೆ, ಅದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಸಬ್ಬಕ್ಕಿ ಸೊಪ್ಪನ್ನು ಸೋಸಿ ತೊಳ್ಕೊತಾ ಇದ್ದೀನಿ. ಯಾವುದೇ ಸೊಪ್ಪಾಗಲಿ ಸೊಪ್ಪನ್ನು ಸೋಸಿ ತೊಳೆದು ಆಮೇಲೆ ಕಟ್ ಮಾಡಿ. ಯಾಕಂದರೆ ಕೆಲವರು ಕಟ್ ಮಾಡಿ ತೊಳಿತಾರೆ, ಅಂಥವರೇ ಹೆಚ್ಚು. ಆದರೆ ಕಟ್ ಮಾಡಿ ತೊಳೆದ ಮೇಲೆ ಅಲ್ಲಿ ಏನೂ ಉಳಿಯಲ್ಲ, ಅದು ತಿಂದರೂ ಒಂದೇ ಬಿಟ್ಟರು ಒಂದೇ. ನೋಡಿ ಈ ಥರ ತೊಳ್ಕೊಂಡು ಎತ್ತಿಟ್ಕೊಂಡು ಆಮೇಲೆ ಹೆಚ್ಕೋಬೇಕು. ಈಗ ಬೇಳೆ ಬೆಂದಿದೆ ಅಂತ ನೋಡೋಣ. ಬೇಳೆ ಬೆಂದಿದೆ. ನಾನು ಸ್ವಲ್ಪ ಖಾರಕ್ಕೆ ಇಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಕೆಲವರು ಖಾರ ಜಾಸ್ತಿ ತಿನ್ನೋರು ಸ್ವಲ್ಪ ಬೇಳೆನ ಹಾಕೋತಾರೆ. ನಾವು ಖಾರ ಜಾಸ್ತಿ ತಿನ್ನಲ್ಲ, ಹಂಗಾಗಿ ಸ್ವಲ್ಪ ಜಾಸ್ತಿ ಬೇಳೆನೇ ತೊಗೋತಾ ಇದ್ದೀನಿ. ನೀವು ಖಾರ ಜಾಸ್ತಿ ತಿನ್ನಂಗಿದ್ರೆ ಅದ್ರ ಮೇಲೆ ನೀವು ಎಷ್ಟು ಬೇಳೆ ಹಾಕ್ತಿರೋ ಅಷ್ಟು ನೋಡಿ ಹಾಕೊಬೋದು. ನಾವು ಖಾರ ತಿನ್ನಲ್ಲ ಅಂತ. ಮತ್ತು ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ, ಇದನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಕಡ್ಡಿ ಅನ್ನೋದನ್ನ ಬೇರೆ ಕಡೆ ಇಟ್ಕೊಂಡಿದ್ದೀನಿ. ಇದು ಫಸ್ಟ್ ಹಾಕ್ತೀನಿ ನಾನು ಕಡ್ಡಿ ಅನ್ನೋದನ್ನ, ಅದು ಬೇಗ ಬೇಯಲಿ ಅಂತ. ಅದು ಸ್ವಲ್ಪ ಬೆಂದಮೇಲೆ ಮಿಕ್ಕಿರೋ ಸೊಪ್ಪು ಅಂಥದ್ದು ಹಾಕ್ತೀನಿ. ಆವಾಗ ಎರಡು ಲೆವೆಲಾಗಿ ಬೇಯುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಯಾಕಂದರೆ ಸೊಪ್ಪು ಜೊತೆಲಿ ಉಪ್ಪು ಹಾಕಿ ಬೇಯಿಸೋದ್ರಿಂದ ರಸ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಕಡೆ ಒಂದು ಬಾಣಲಿ ಇಟ್ಕೊಂಡು ಮೆಣಸಿನ್ಕಾಯಿನ ಹುರ್ಕೋತಾ ಇದ್ದೀನಿ. ನೋಡಿರಿ, ನಾನು ಒಂದು 10ರಿಂದ 12 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ತಿನ್ನೋರು ಇನ್ನೂ ಒಂದು 5-6 ಜಾಸ್ತಿ ಮಾಡ್ಕೋಬೋದು. ಇಲ್ಲಿ ಎಣ್ಣೆ ಆಗಲಿ ನಾನು ಯಾವುದೇ ಉಪಯೋಗಿಸಿಲ್ಲ. ಈ ಸಾಂಬಾರಿಗೆ ಜಾಸ್ತಿ ಎಣ್ಣೆ ಬಳಸೋದ್ರಿಂದ ಚೆನ್ನಾಗಿರಲ್ಲ. ಈ ಥರ ಕೆಲವರೆಲ್ಲ ಗೊಡ್ಡುಗಾರ ಅಂತಾರಲ್ಲ, ಆ ಥರ ಇರಬೇಕು ಖಾರ ಇದು. ಈಗ ಎತ್ತಿಟ್ಕೊಂಡಿರುವಂಥ ಬೇಳೆನ ಹಾಕೋತಾ ಇದ್ದೀನಿ ರುಬ್ಬಕ್ಕೆ. ಹುರ್ಕೊಂಡಿರುವಂಥ ಮೆಣಸಿನ್ಕಾಯಿ ಯಾವುದೇ ಕಾರಣಕ್ಕೂ ಜಾಸ್ತಿ ಕಪ್ಪಾಗಿ ಹುರಿಬೇಡಿ, ಯಾಕಂದರೆ ಕಹಿ ಆಗುತ್ತೆ ಖಾರ. ಜೀರಿಗೆ ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ, ಹಳೆ ಹುಣಸೆಹಣ್ಣ ಯೂಸ್ ಮಾಡಿ. ಕೆಲವರು ಹೊಸ ಹುಣಸೆಹಣ್ಣು ಅಂತಾರೆ. ಹಳೆ ಹುಣಸೆಹಣ್ಣು ಆರೋಗ್ಯಕ್ಕೆ ಒಳ್ಳೆಯದು. ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು. ಈಗ ಖಾರ ರುಬ್ಬೋರು ಕೆಲವರೇನು ಎಲ್ಲರೂ ಉಪ್ಸಾರೇ ಯೂಸ್ ಮಾಡೋದು, ಆದರೆ ನಾನಿಲ್ಲಿ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನೀರು ಹಾಕ್ಕೊಂಡು ರುಬ್ಬಿದರೆ ಖಾರ ರೆಡಿ. ಈಗ ಸೊಪ್ಪು ಬೇಳೆ ಬೆಂದಿದೆ ಅಂತ ನೋಡೋಣ. ಬೆಂದಿದೆ, ಕರೆಕ್ಟಾಗಿ ಬೆಂದಿದೆ ಇದು. ಇದನ್ನು ಬಸ್ತಿಟ್ಕೋತೀನಿ ನಾನು. ನೋಡಿ, ಇದು ಬಸ್ತು ಒಂದು ತಟ್ಟೆಗೆ ನಾನು ತಣ್ಣಗಾಗಲಿ ಅಂತ ಹಾಕಿದ್ದೀನಿ. ಇದೆಲ್ಲ ತಣ್ಣಗಾಗಲಿ, ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೋತೀನಿ. 3ರಿಂದ 4 ಸ್ಪೂನ್ ಅಷ್ಟು ಎಣ್ಣೆ. ಜಾಸ್ತಿ ಎಣ್ಣೆನ ಬಳಸಬೇಡಿ. ಇಲ್ಲಿ ಎಣ್ಣೆ ಯೂಸ್ ಆಗೋದು ಅಂದರೆ ಒಗ್ಗರಣೆಗೆ ಮಾತ್ರನೇ, ಇನ್ಯಾವುದೇ ಕಾರಣಕ್ಕೂ ಸಾಂಬಾರಿಗೂ ಯೂಸ್ ಮಾಡೋಂಗಿಲ್ಲ. ಇಲ್ಲಿ ಪಕ್ಕದಲ್ಲಿ ನಾನು ಮುದ್ದೆಗೆ ಇಟ್ಟಿದ್ದೀನಿ. ಸ್ವಲ್ಪ ಅನ್ನ ಮುದ್ದೆ ಮಿಕ್ಕಿದ್ದು ಹಾಕಿದ್ದೀನಿ. ನೋಡಿ, ಎಣ್ಣೆ ಕಾದಿದೆ. ಒಗ್ಗರಣೆಗೆ ಸಾಸಿವೆ, ಹಸಿರು ಮೆಣಸಿನ್ಕಾಯಿ ನಾವು ಜಾಸ್ತಿ ತಿನ್ನಲ್ಲ, ಒಗ್ಗರಣೆಗೆ ಸ್ವಲ್ಪ ನಾನು ಯಾವಾಗಲೂ ಯೂಸ್ ಮಾಡ್ತೀನಿ ಅಷ್ಟೇ. ಒಂದು 2ರಿಂದ 3 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು. ಇಲ್ಲಿ ಮುದ್ದೆಗೆ ನೋಡಿ ಕುದ್ದಿದೆ ಮುದ್ದೆ. ಇವಾಗ ಕುದೀತಾ ಇರೋ ನೀರಿಗೆ ಸ್ವಲ್ಪ ಅದಕ್ಕೆ ಎಷ್ಟು ಅಂತ ಅಳತೆ ನೋಡಿಕೊಂಡು ಹಿಟ್ಟು ಹಾಕೋಬೇಕು. ಈ ಕನಕಪುರ ಕಡೆ ಹಿಟ್ಟು ಹಾಕ್ಬಿಟ್ಟು ತಿರುಗಿಬಿಡ್ತಾರೆ, ಹಂಗೆ ಮಾಡಬಾರ್ದು. ಈ ಹಿಟ್ಟು ಹಾಕಿ ಒಂದು 2ರಿಂದ 3 ನಿಮಿಷ ಬೇಯಿಸಬೇಕು. ನೋಡಿ, ಸೊಪ್ಪು ತಣ್ಣಗಾಗಿದೆ. ಸ್ವಲ್ಪ ಹಿಂಡ್ಕೊಂಡಿದ್ದೀನಿ ಸೊಪ್ಪನ್ನ. ಆಮೇಲೆ ಸ್ವಲ್ಪ ಕಾಯಿ ತುರಿನ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಒಗ್ಗರಣೆಗೆ ಹಾಕಿ ಬೇಯಿಸಿದ್ರೆ ಕಾಯಿ ತುರಿ ಸೀದೋಗುತ್ತೆ, ಅದು ತಿನ್ನೋಕ್ಕೆ ಪಲ್ಯ ಚೆನ್ನಾಗಿರಲ್ಲ. ನೋಡಿ, ಇವಾಗ ಬೆಂದಿರುವಂಥ ಒಗ್ಗರಣೆಗೆ ನಾನು ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. 1 ನಿಮಿಷ ಹಿಂಗೆ ಕೈ ಆಡಿಸ್ಬಿಟ್ಟು ಇಳಿಸ್ಬಿಟ್ರೆ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇಳಿಸಿದ್ರೆ ಸೊಪ್ಪು ರೆಡಿ. ಬನ್ನಿ ಮುದ್ದೆ ಬೆಂದಿದೆಯಾ ಅಂತ ನೋಡೋಣ. ನೋಡಿ, ಈ ಥರ ಇಷ್ಟು 2ರಿಂದ 3 ನಿಮಿಷ ಬೆಂದಮೇಲೆ ಅಳತೆ ಕರೆಕ್ಟಾಗಿ ಹಾಕಿರ್ತೀವಲ್ಲ ಹಿಟ್ಟನ್ನು, ರಾಗಿ ಹಿಟ್ಟನ್ನು, ಬೆಂದಮೇಲೆ ಹಿಂಗೆ ತಿರುಗಿದ್ರೆ ಸಾಕು, ಕರೆಕ್ಟಾಗಿ ಮುದ್ದೆ ತೊಳಸ್ಬೇಕು, ಅಷ್ಟು ಚೆನ್ನಾಗಿ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು. ಕೆಲವರು ತಿರುಗ್ಬಿಟ್ಟು ಹಾಕಿದ ತಕ್ಷಣ ತಿರುಗ್ಬಿಟ್ಟು ಬಿಟ್ಬಿಡ್ತಾರೆ, ಆವಾಗ ತಳ ಎಲ್ಲ ಸೀದೋಗುತ್ತೆ, ಚೆನ್ನಾಗಿರಲ್ಲ ಅದು. ಈ ಥರ
ಮಾಡಿದ್ರೆ ಕೈ ಕೂಡ ಅಂಟ್ಕೊಳ್ಳಲ್ಲ. ನೋಡಿ 1 ನಿಮಿಷ ಕರೆಕ್ಟಾಗಿ ತಿರುಗ್ಬಿಟ್ಟು ನೋಡಿ ಒಂಚೂರು ಕೈಗೆ ಅಂಟ್ಕೊಂಡಿಲ್ಲ ಮುದ್ದೆ. ಇವಾಗ ಮುದ್ದೆ ರೆಡಿ ಆಗುತ್ತೆ ನೋಡಿ. ಮುದ್ದೆ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ. ಮುದ್ದೆಗಿಂತ ಸೊಪ್ಪು ಒಂದು ಪಟ್ಟು ಜಾಸ್ತಿ ಇರಬೇಕು. ಮುದ್ದೆ ಸ್ವಲ್ಪ ತಗೊಂಡಿದ್ದೀನಿ, ಸೊಪ್ಪು ಜಾಸ್ತಿ ತಗೊಂಡಿದ್ದೀನಿ. ಈಗ ನೋಡಿ ನಾವು ರುಬ್ಬಿರುವಂಥ ಖಾರ, ಉಪ್ಸಾರು ರೆಡಿ ಆಯಿತು. ಕನಕಪುರ ಕಡೆ ಮಾಡುವಂತಹ ಉಪ್ಸಾರು ರೆಡಿ ಆಯಿತು. ಇಷ್ಟು ಆದರೆ ರೆಡಿ ಅಂತ ಅಲ್ಲ, ಇನ್ನೊಂದು ಇದೆ, ಅದೇ ಮುಖ್ಯವಾಗಿರೋದು. ನೋಡಿ ನಿಂಬೆಹಣ್ಣು ಇಂಟ್ಕೊಳ್ದಲೇ ನಮ್ಮೂರ ಕಡೆ ಯಾರೂ ಉಪ್ಸಾರಲ್ಲಿ ಊಟ ಮಾಡಲ್ಲ. ಏನೋ ಒಂಥರ ಅವ್ರಿಗೆ ಟೇಸ್ಟು. ಉಪ್ಸಾರು ಮುದ್ದೆ ಅಂದರೆ ನಿಂಬೆಹಣ್ಣು ಇರಲೇಬೇಕು. ನೋಡಿ ಡೈಲಿ ಮಾಡಿದ್ರು ಅಷ್ಟೇ, ನಿಜವಾಗ್ಲೂ ಶುಗರ್ ಪೇಷಂಟ್ಗಳಿಗಂತೂ ತುಂಬ ಒಳ್ಳೆಯದು. ಶೀತ ನೆಗಡಿ ಕೆಮ್ಮು ಬರ್ತಾ ಇರುತ್ತಲ್ಲ, ಡೈಲಿ ಉಪ್ಸಾರು ಊಟ ಮಾಡಿರಿ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಹಾರ್ಟಿಗೂ ತುಂಬ ಒಳ್ಳೆಯದು, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮಾಡಿ ತಿನ್ನಿ, ಎಲ್ಲರೂ ಆರೋಗ್ಯವಾಗಿರಿ.